ಎಲ್ಲರಿಗೂ ನಮಸ್ತೆ. ನಾವು ಹರಿದ್ವರ್ಣ ಅನ್ನುವಂತಹ ಒಂದು ಕನ್ನಡ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಅದು ಇವತ್ತು ಸಂಜೆ 7 ಗಂಟೆಗೆ ಯೂಟ್ಯೂಬಲ್ಲಿ ಬಿಡುಗಡೆ ಆಗಲಿದೆ. ಅದರ ವಿಚಾರವಾಗಿ ಇವತ್ತು ಪ್ರೆಸ್ ಕ್ಲಬ್ ಮೀಟಿಂಗ್ ಕರೆದಿದ್ದೇವೆ. ಎಲ್ಲ ಇವರಿಗೆ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಚೇತನ್ ಕೆ ಬಿಟ್ಲಾ ಇವರು ನಮ್ಮ ಹರಿದ್ವರ್ಣ ಕನ್ನಡ ಕಿರುಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಚೇತನ್ ಕೆ ಬಿಟ್ಲಾ ಇವರು ನಮ್ಮ ಹರಿದ್ವರ್ಣ ಕನ್ನಡ ಕಿರುಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಹಾಗೂ ಶ್ರೀಮತಿ ಶ್ರದ್ಧಾ ಕೇಶವ ರಾಮಕುಂಜ ಇವರು ಈ ಕಿರುಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಶ್ರದ್ಧಾ ಕೇಶವ ರಾಮಕುಂಜ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನಾನು ಕೇಶವ್ ರಾಮಕುಂಜ. ಕಸ್ವಿ ಹಸಿರು ನಾನು ಸಲಹೆಗಾರರಾಗಿ ನನ್ನ ವೈಫ್ ಶ್ರದ್ಧಾ ನನ್ನ. ಸೊ ಕಸ್ವಿ ಹಸಿರು ದಿಬ್ಬಣ ಅನ್ನುವಂತಹ ಒಂದು ಆಂದೋಲನವನ್ನ ನಾವು ಮಂಗಳೂರಲ್ಲಿ ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೇವೆ. ನನ್ನ ಮಗಳ ಹುಟ್ಟು ಕೊರೋನಾ ಸಂದರ್ಭ 2021 ಆಗುತ್ತೆ. ಒಂದಷ್ಟು ಕೊರೋನಾದಲ್ಲಿ ಆಕ್ಸಿಜನ್ ಕೊರತೆಗಾಗಿ ಒದ್ದಾಡಿರುವಂತದ್ದಾಗಿ ಅಥವಾ ಹಾಸ್ಪಿಟಲ್ ನಾವೊಂದಷ್ಟು ವಿಚಾರಗಳನ್ನು ನೋಡಿದ್ದೇವೆ ಕಣ್ಣಾರೆ. ಸೊ ಹಾಗೆ ನನ್ನ ಮಗಳ ಮೊದಲನೇ ಹುಟ್ಟುಹಬ್ಬ 2022ರಲ್ಲಿ ಮೊದಲ ಹುಟ್ಟುಹಬ್ಬ ಬಂದಾಗ ನಾನು ಆಯ್ಕೆ ಮಾಡಿಕೊಂಡಿದ್ದು ಮುಂದಿನ ಪೀಳಿಗೆಗೆ ಉಸಿರಾಗುವಂತಹ ಗಿಡವನ್ನು ನೆಡುವಂತಹ ಕಾರ್ಯಕ್ರಮ. ನಮ್ಮೂರಿನ ರಾಮಕುಂಜದಲ್ಲಿ ಒಂದು 50 ಗಿಡವನ್ನು ನೆಡುವ ಮುಖಾಂತರ ಆರಂಭ ಆಗುತ್ತೆ. ಅಲ್ಲಿಗೆ ಅತಿಥಿಯಾಗಿ ನಮ್ಮ ಮಾಧವಡವರು ಬರ್ತಾರೆ, ಪರಿಸರ ಪ್ರೇಮಿ ಅವರು ಮಾತಾಡ್ತಾರೆ, ಇದು ಹಸಿರು ದಿಬ್ಬನವಾಗಿ ಮೆರೆಯಲಿ ಅಂತ ಹೇಳ್ತಾರೆ. ಹಾಗೆ ಕಸ್ವಿ ಹಸಿರು ದಿಬ್ಬನ ಹುಟ್ಟುಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿಯ ತನಕ ಒಂದು 500ಕ್ಕಿಂತ ಹೆಚ್ಚು ಸಹೃದಯ ಮಿತ್ರರಿಗೆ ಯಾರೆಲ್ಲ ಹುಟ್ಟುಹಬ್ಬವನ್ನ ತಮ್ಮ ಗಿಡ ನೆಡುವ ಮುಖಾಂತರ ಆಚರಿಸ್ತಾರ ಅವರಿಗೆ ಪ್ರಮಾಣ ಪತ್ರವನ್ನ ನೀಡ್ತಾ ಬರ್ತಾ ಇದ್ದೇವೆ. ನಾವೀಗ ಯಾವತ್ತು ಹೇಳೋದು ಪ್ರಮಾಣ ಪತ್ರ ಅಂತ ಹೇಳೋದಕ್ಕಿಂತ ಒಂದಷ್ಟು ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ ಅಂತ. ಹಾಗೆ ಹುಟ್ಟಿಕೊಂಡ ಸಂಸ್ಥೆ ಕಸ್ವಿ ಹಸಿರು ದಿಬ್ಬನ, ಗಿಡ ಬೆಳೆಸಿ ಹೊಸ ಪೀಳಿಗೆಯ ಉಸಿರಾಗಲಿ ಅಂತ. ಹಾಗೆ ನಮ್ಮ ಜರ್ನಿ ನಡೀತಾ ಇರ್ತದೆ. ನಮಸ್ತೆ ಶ್ರೀಮತಿ ಶ್ರದ್ಧಾ ಅವರು ಅದರ ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷೆಯಾಗಿ ತುಂಬಾ ಚೆನ್ನಾಗಿ ಅದನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಆಮೇಲೆ 2024 ನನ್ನ ಮಗಳ 3ನೇ ಹುಟ್ಟುಹಬ್ಬ ಬಂದಾಗ ನಾವು ಆ ಮೂಮೆಂಟ್ ಅಲ್ಲಿ ಶ್ರೀಯುತ ಚೇತನ್ ಕೆ ಬಿಟ್ಲಾ ಅವರು ನಮಗೆ ಪರಿಚಯ ಆಗ್ತಾರೆ. ಒಂದು ಕಥೆಯನ್ನ ಹೇಳ್ತಾರೆ. ಆ ಕತೆ ಮತ್ತೆ ನಾವು 2 ವರ್ಷದಿಂದ ಪರಿಸರದ ಬಗ್ಗೆ ಮಾಡ್ತಕ್ಕಂಥ ಒಂದಷ್ಟು ಕಾರ್ಯಕ್ರಮಗಳಿಗೂ ಸಾಮ್ಯತೆ ಇರುವುದರಿಂದಾಗಿ ಮನೆಯಲ್ಲಿ ಸುಮ್ಮನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ಬದಲು ನಾವು ಈ ಕನ್ನಡ ಕಿರುಚಿತ್ರಕ್ಕೆ ಪ್ರೊಡಕ್ಷನ್ಗೆ ನಾವು ಒಪ್ಪಿಕೊಳ್ತೇವೆ. ಹಾಗೆ ಪ್ರೊಡಕ್ಷನ್ಗೆ ಒಪ್ಪಿಕೊಂಡಿರುವಂಥದ್ದು ದೇವರ ಆಶೀರ್ವಾದ, ಪ್ರಕೃತಿಯ ಆಶೀರ್ವಾದ ಏನೆನ್ನುವಂತೆ ಇದಕ್ಕೊಂದು ನ್ಯಾಷನಲ್ ಅವಾರ್ಡ್ ಬರ್ತದೆ. ವಿವೇಕ ಚೇತನ 2025 ಅದು ನಮಗೆ ಬೆಸ್ಟ್ ಎಡಿಟಿಂಗ್ ಅವಾರ್ಡ್ ಸಹ ಬರ್ತದೆ. ಹಾಗೇನೆ 3 ಕಿರುಚಿತ್ರ ಸಾಮಾನ್ಯವಾಗಿ ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ. ಬಟ್ ಥಿಯೇಟರ್ಗೆ ತರಬೇಕು ಅಂತ ನಾವು ಅದನ್ನ ಪ್ರಯತ್ನ ಮಾಡ್ತೇವೆ. ಒಂದಷ್ಟು ಜನರಿಗೆ ಇನ್ನಷ್ಟು ಜನರಿಗೆ ರೀಚ್ ಆಗಬೇಕು ಈ ಪ್ರಕೃತಿಯ ವಿಚಾರ ಅಂತ ಹೇಳ್ಕೊಂಡು. ಹಾಗೆ ಭರತ್ ಸಿನಿಮಾ ಮಂಗಳೂರು ಮತ್ತೆ ಪುತ್ತೂರು 3 ಶೋಗಳನ್ನ ಹೌಸ್ಫುಲ್ ಶೋಗಳನ್ನ ಇದು ಕಾಣುತ್ತೆ. ಒಂದು ಶೋ ವಿಶೇಷ ಅಂದ್ರೆ 50 ವಿಕಲಚೇತನ ಮಕ್ಕಳಿಗೆ ನಾವು ಉಚಿತವಾಗಿ ಟಿಕೆಟ್ ಅನ್ನು ನೀಡಿ ಆ ರೀತಿಯಾಗಿ ಸಹ ಅದನ್ನ ಶೋ ಮಾಡಿದ್ದೇವೆ. ಇಲ್ಲಿ ಕಮರ್ಷಿಯಲ್ ಫಿಲ್ಮ್ ಅಲ್ಲ, ಇದು ಕಿರುಚಿತ್ರ. ಇದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ನೀಡಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥ ಕಿರುಚಿತ್ರ. ಹಾಗಾಗಿ ಇದು ಇನ್ನಷ್ಟು ಜನರಿಗೆ ರೀಚ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವಿವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ. ಇವತ್ತು ನಮ್ಮ ಹರಿದ್ವರ್ಣ ಕನ್ನಡ ಕಿರುಚಿತ್ರ 17 ಶೋಗಳನ್ನ ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ಕ್ಲಬ್ಗಳಲ್ಲಿ ಇದನ್ನ ಶೋ ಮಾಡಿದ್ದೇವೆ. ಈಗಾಗಲೇ 17 ಶೋಗಳು ಕಂಡಿದ್ದೇವೆ. ಒಳ್ಳೆ ರೆಸ್ಪಾನ್ಸ್ ಇವತ್ತು ಮಂಗಳೂರಿನ ಜನತೆ ನಮಗೆ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಉಸಿರು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಅನ್ನುವಂಥದ್ದನ್ನ ಇದು ಮನಗಂಡು ಪ್ರತಿಯೊಬ್ಬರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೀಗ ನಾವು ಅದನ್ನ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡುವಂತಹ ಸಮಯ ನವೆಂಬರ್ 3, 2025 ಸಂಜೆ 7 ಗಂಟೆಗೆ ಶ್ರೀವರ ಸ್ಟುಡಿಯೋ ಈ ಯೂಟ್ಯೂಬ್ ಚಾನೆಲ್ ಅಲ್ಲೇ ಇದನ್ನ ಪ್ರಸಾರ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ನಮ್ಮ ಜೊತೆ
ಚೇತನ್ ಕೆ ವಿಟ್ಲ ಈ ಹರಿದ್ವರ್ಣ ಕನ್ನಡ ಕಿರುಚಿತ್ರದ ನಿರ್ಮಾಪಕರು ನಿರ್ದೇಶಕರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನೀವು ಸಪೋರ್ಟ್ ಮಾಡಿ ಬಂದದಕ್ಕಾಗಿ. ಸೊ ಹರಿದ್ವರ್ಣ ಕಿರುಚಿತ್ರದ ನಿರ್ದೇಶಕನಾಗಿ ನಾನು ಚೇತನ್ ಕೆ ವಿಟ್ಲ. ಈ ಕಿರುಚಿತ್ರದಲ್ಲಿ ನಿರ್ದೇಶನದ ಜೊತೆಗೆ ಕಥೆ, ಚಿತ್ರಕಥೆ, ಸಂಭಾಷಣೆಯ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡಿದ್ದೇನೆ. ಸೊ ಈ ಕತೆ ಯಾಕೆ ಇಷ್ಟು ನಾವು ಪ್ರೆಸ್ಪೀಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದಷ್ಟು ಒಳ್ಳೆ ಕಥೆಗಳು ರೀಚ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ತುಂಬ ಅಗತ್ಯ. ಸೊ ಹಾಗಾಗಿ ಒಂದು ಪರಿಸರಕ್ಕೆ ಸಂಬಂಧಪಟ್ಟದ್ದು, ಪರಿಸರ ಅಂದ್ರೆ ಒಂದು ನಿಗೂಢತೆ. ಸೊ ಆ ನಿಗೂಢತೆಯ ಒಂದು ಅಂಶವನ್ನು ಇಟ್ಕೊಂಡು ಹರಿದ್ವರ್ಣ ಅಂತ ಹೇಳಿ ಒಂದು ಕಿರುಚಿತ್ರ ನಾವು ಮಾಡಿದ್ದೇವೆ. ನಾವು ಇದು ಸಾಧಾರಣವಾಗಿ ನಮ್ಮ 90s ಕಿಡ್ಸ್ಗೆ ಅಂದ್ರೆ 90ರ ದಶಕದಲ್ಲಿ ನಮಗೆ ಹೇಳಿಕೊಡ್ಬೇಕಾಗಿಲ್ಲ. ಅಂದ್ರೆ ಬಾಲ್ಯದಲ್ಲೇ ನಮಗೆ ಪರಿಸರದ ಬಗ್ಗೆ ಶಾಲೆಯಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ನಮಗೆ ಅದು ಸಹಜವಾಗಿ ಬಂದಿರ್ತದೆ. ಬಟ್ ಈಗ ನಾವು ಪರಿಸರದ ಜೊತೆ ಅಲ್ಲದೆ ಬದುಕ್ತಾ ಇದ್ದೇವೆ, ಜೀವನ ನಡೀತಾ ಇದೆ. ಸೊ ಆ ಒಂದು ಕಂಟೆಂಟ್ ಇಟ್ಕೊಂಡು ಈ ಕಿರುಚಿತ್ರವನ್ನ ನಾವು ಮಾಡಿದ್ದೇವೆ. ಸೊ ತಾವೆಲ್ಲ ನೋಡ್ಬೇಕು, ಜೊತೆಗೆ ನಮಗೆ ತುಂಬಾ ಸಪೋರ್ಟ್ ಮಾಡಿ. ಈ ತಂಡದ ಪರಿಚಯ ಅಂತ ಹೇಳಿದ್ರೆ ಅಚಲ್ ವಿಟ್ಲ ಅಂತ ಹೇಳಿ ನಮಗೆ ಸಹ ನಿರ್ದೇಶನ ಜೊತೆಗೆ ತಂಡದ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದಾರೆ. ಜೊತೆಗೆ ಸಂಗೀತ ನಿರ್ದೇಶಕರಾಗಿ ಶಬರೀಶ್, ಇವರು ಕೂಡ ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅದರ ನಂತರ ಎಡಿಟರ್ ಆಗಿ ಬಾತ್ಕುಲಾಲು, ಮತ್ತೆ ಕ್ಯಾಮರಾಮ್ಯಾನ್ ಆಗಿ ಮನ್ವಿತ್ ಕುಂಡಾಡ್ಕ ಮತ್ತು ಸುರೇಶ್ ರಾಮಕುಂಜ. ಅದರ ಜೊತೆಗೆ ಸೃಜನ್, ಮನ್ವಿತಾ, ಅಚಲ್ ವಿಟ್ಲ, ಮನೋಜ್ ಸೋರಕ್ಕೆ, ರಾಜೇಶ್ ನರಿಕೊಂಬು, ಈ ತರ ರಂಗಭೂಮಿ ಕಲಾವಿದರೆಲ್ಲ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ.